ನಮಸ್ಕಾರ ಸ್ನೇಹಿತರೆ, ಮೈಸೂರಿನ ಕಥೆಗಳಿಗೆ ಸ್ವಾಗತ ಸುಸ್ವಾಗತ. ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ. ಇವತ್ತು ನಾನು ನಿಮ್ಮನ್ನು ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ಹಾರನಹಳ್ಳಿ ಕರ್ಕೊಂಡ್ಬಂದಿದ್ದೀನಿ. ಹಾರನಹಳ್ಳಿ, ಹಾರೋಹಳ್ಳಿ, ಹಾರುವನಹಳ್ಳಿ ಎಲ್ಲ ಒಂದೇ. ನಾನು ನಿಮ್ಗೆ ಇದು ಭಾಳ ಹಿಂದೆ ಒಂದು ರೀಲ್ ಮಾಡಿ ಹಾಕಿದ್ದೆ. ಹಾರುವನಹಳ್ಳಿ ಅಂದರೆ, ಹಾರುವ ಅಂದರೆ ಬ್ರಾಹ್ಮಣರು ವಾಸಿಸುವಂಥ ಹಳ್ಳಿ. ಹಾರುವರ ಹಳ್ಳಿ, ಹಾರುವನಹಳ್ಳಿ, ಹಾರೋಹಳ್ಳಿ, ಹಾರನಹಳ್ಳಿ ಎಲ್ಲ ಒಂದೇ. ಸೊ ಇದ್ರ ಪುರಾತನ ಹೆಸರು ಹಾರುವನಹಳ್ಳಿ ಅಂತಿತ್ತು. ಆಮೇಲೆ ಇದು ಹಾರನಹಳ್ಳಿ ಆಗಿದೆ. ಹಾರನಹಳ್ಳಿಯಲ್ಲಿ ಎರಡು ಅಭೂತಪೂರ್ವವಾದಂಥ ದೇವಸ್ಥಾನಗಳಿದೆ. ಒಂದು ಬೇಲೂರಿನ ಚೆನ್ನಕೇಶವ ದೇವಸ್ಥಾನವನ್ನು, ಮತ್ತೊಂದು ಹಳೇಬೀಡಿನ ಹೊಯ್ಸಳೇಶ್ವರನ ದೇವಸ್ಥಾನವನ್ನು ಹೋಲುತ್ತೆ. ಈಗ ನಾನು ನಿಮಗೆ ಬೇಲೂರಿನ ಚೆನ್ನಕೇಶವನ ದೇವಸ್ಥಾನವನ್ನೇ ಹೋಲುವಂಥ ಚೆನ್ನಕೇಶವನ ದೇವಸ್ಥಾನ ಕರ್ಕೊಂಡ್ಬಂದಿದ್ದೀನಿ. ತ್ರಿಕೂಟಾಚಲ, ಇದನ್ನು ಸಾಮಾನ್ಯವಾಗಿ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಅಂತಾರೆ. ಮುಖ್ಯ ದೇವರು ಇಲ್ಲಿರುವಂಥದ್ದು ಚೆನ್ನಕೇಶವ, ಎಡಗಡೆಗೆ ವೇಣುಗೋಪಾಲ ಮತ್ತು ಬಲಗಡೆಗೆ ಲಕ್ಷ್ಮೀ ನರಸಿಂಹ ದೇವರಿದ್ದಾರೆ. ಇಲ್ಲಿ ನಾವು ಬೇಲೂರಿನಲ್ಲಿ ನೋಡೋ ಹಾಗೆ ಮೆಟ್ಟಲುಗಳ ಪಕ್ಕದಲ್ಲಿ ಎರಡು ಪುಟ್ಟ ಮಂಟಪಗಳಿದ್ದು ಬೇಲೂರನ್ನು ಇದು ಹೋಲಿಸುತ್ತೆ. ಒನ್ ಆಫ್ ದ ಬೆಸ್ಟ್ ಸ್ಕಲ್ಪ್ಚರ್ ಆಫ್ ಹೊಯ್ಸಳ ಟೈಮ್ಸ್. ಮಲ್ಲಿತಮ್ಮ ಕಟ್ಟಿದಂಥ ಅಭೂತಪೂರ್ವ ದೇವಸ್ಥಾನಗಳಲ್ಲಿ ಇದು ಒಂದು. ಮಲ್ಲಿತಮ್ಮ ಕಟ್ಟಿದ್ದು ಬೇರೆ ಬೇರೆ ದೇವಸ್ಥಾನಗಳು ಯಾವ್ಯಾವುದು ಅಂತಂದರೆ, ಜಾವಗಲ್ಲಿನ ಲಕ್ಷ್ಮೀ ನರಸಿಂಹ, ಅಮೃತಾಪುರದ ಅಮೃತೇಶ್ವರ, ನುಗ್ಗೇಹಳ್ಳಿಯ ಲಕ್ಷ್ಮೀ ನರಸಿಂಹ, ತುರುವೇಕೆರೆಯ ಮೂಲೇಶಂಕರ, ಸೋಮನಾಥಪುರದ ಕೇಶವ ದೇವಾಲಯ, ಇವೆಲ್ಲ ಲಕ್ಷ್ಮೀ ಮಲ್ಲಿತಮ್ಮನೇ ಕಟ್ಟಿದ್ದು. ಇದನ್ನು 1234ರಲ್ಲಿ ನಿರ್ಮಾಣ ಆಯಿತು. 1234 ನಿರ್ಮಾಣ ಆದಂಥ ದೇವಸ್ಥಾನ. ಇದನ್ನು ಹೊಯ್ಸಳರ ದೊರೆ 2ನೇ ನರಸಿಂಹನ ಮಗ ಸೋಮದೇವ ಮತ್ತು ಪುತ್ರಿ ಸೋಮದೇವಿಯರು ಸ್ಥಾಪಿಸಿ ಸೋಮನಾಥಪುರ ಅಂತ ಮರುನಾಮಕರಣ ಮಾಡಿದರು. ಸಂಕಣ್ಣ, ಗೋಪಣ್ಣ ಮತ್ತು ನಿಜೇಶ್ವರ ಭಟ್ಟ 1234ರಲ್ಲಿ ತಮ್ಮ ತಂದೆ ಸಿಂದಿವಿಗೆಯ ಸ್ವಾಮಿಯ ಹೆಸರಿನಲ್ಲಿ ಹಾರನಹಳ್ಳಿಯಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಕಟ್ಟಿಸಿದ್ರು ಅಂತ ಇತಿಹಾಸ ಬರುತ್ತಿದೆ. ಈ ಇತಿಹಾಸವನ್ನು ನಾನು ಕೊಟ್ಟವರು ಸ್ನೇಹಿತರಾದಂಥ ಕೆಂಗೇರಿ ಚಕ್ರಪಾಣಿ. ಅವರ 6 ಪುಸ್ತಕಗಳು ದೇಗುಲಗಳ ದಾರಿ, ಅದನ್ನು ಒಂದು ಇಟ್ಕೊಂಡ್ಬಿಟ್ಟು ನೀವೆಲ್ಲ ದೇವಸ್ಥಾನನೂ ಆರಾಮಾಗ್ತಿರ್ಬೋದು. ಅದರಲ್ಲೇ ದೇಗುಲಗಳ ದಾರಿಯಲ್ಲಿರ್ತಕ್ಕಂಥ ಮಾಹಿತಿಯನ್ನು ನಾನು ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ. ಭಾಳ ಅದ್ಭುತವಾದಂಥ ದೇವಸ್ಥಾನ ಇದು. ಒಳಗಡೆನೂ ತೋರಿಸ್ತೀನಿ, ಹೊರಗಡೆ ಸೂತ್ರ ಪತ್ರಿಕೆಗಳಲ್ಲಿ ಏನೇನಿದೆ ಅದನ್ನು ತೋರಿಸ್ತೀನಿ, ಬನ್ನಿ. ಹೆದರಬೇಡಿ, ನಾವು ಕದಂಬರು. ನಮಸ್ಕಾರ, ನಾನು ಹಾರನಹಳ್ಳಿ ನಾಗೇಂದ್ರ ಅಂತ, ದೇವಸ್ಥಾನದ ಪ್ರಧಾನ ಅರ್ಚಕರು. ಹಾರನಹಳ್ಳಿ ಅನ್ನೋದು ತನ್ನದೇ ಆದಂಥ ಒಂದು ಇತಿಹಾಸ ಪ್ರಸಿದ್ಧವಾದಂತಹ ಗ್ರಾಮ. ಇಲ್ಲಿ ಮುಖ್ಯವಾಗಿ ಹಾರನಹಳ್ಳಿಯಲ್ಲಿ ಇತಿಹಾಸದ ಶಾಸನಗಳ ಉಲ್ಲೇಖದಲ್ಲಿ ಇರ್ತಕ್ಕಂಥದ್ದು 1030ರಲ್ಲಿ ಭವ್ಯವಾಗಿರ್ತಕ್ಕಂಥ ಸೋಮೇಶ್ವರ ರಾಯ ಅವರ ಸಹೋದರಿಯ ಜ್ಞಾಪಕಾರ್ಥವಾಗಿ ಕೆರೆಯನ್ನು ಕಟ್ಟಿಸ್ತಾರೆ. ಆ ಕೆರೆಗೆ ನಾಗಾರ್ತಿ ಕೆರೆ ಅಂತ ಕರೀತಾರೆ. ಮುಖ್ಯವಾಗಿ ಹಾರನಹಳ್ಳಿಯಲ್ಲಿ 2 ಪುರಾಣ ಪ್ರಸಿದ್ಧವಾದಂತಹ ದೇವಸ್ಥಾನ. ಒಂದು ಚೆನ್ನಕೇಶವ ದೇವಸ್ಥಾನ ತ್ರಿಕೂಟಾಚಲ ದೇವಸ್ಥಾನವಾಗಿದೆ. ಇನ್ನೊಂದು ಸೋಮೇಶ್ವರ ದೇವಸ್ಥಾನ ಏಕಕೂಟ ದೇವಸ್ಥಾನವಾಗಿದೆ. ಹೊಯ್ಸಳರ ನರಸಿಂಹನಹಳ್ಳಿ ಕಾಲದಲ್ಲಿ ನಿರ್ಮಾಣವಾದಂತಹ ದೇವಸ್ಥಾನ. ಸಂಕಣ್ಣ, ಗೋಪಣ್ಣ, ಕೇಶವಣ್ಣ 3 ಜನ ಸಹೋದರರು ಈ ದೇವಸ್ಥಾನಕ್ಕೆ ಕಟ್ಟಲು ಕಾರಣೀಭೂತರಾಗಿರ್ತಾರೆ. ಸಾಮಾನ್ಯವಾಗಿ ಸುಮಾರು 350 ವರ್ಷಗಳ ಕಾಲ ಹೊಯ್ಸಳರು ಸಾಮಂತರಾಗಿ, ಧೀಮಂತರಾಗಿ, ಚಕ್ರವರ್ತಿಗಳಾಗಿ ಮೆರೆದವರು ನಮ್ಮ ಹೊಯ್ಸಳರು. ಹೊಯ್ಸಳರು ಸಾಮಾನ್ಯವಾಗಿ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕಾದ್ರೆ 5 ಥರ ದೇವಸ್ಥಾನಗಳನ್ನು ನಿರ್ಮಾಣ ಮಾಡ್ತಾಯಿದ್ರು. ಏಕಕೂಟ, ದ್ವಿಕೂಟ, ತ್ರಿಕೂಟ, ಚತುಷ್ಕೂಟ, ಪಂಚಕೂಟ ದೇವಸ್ಥಾನಗಳನ್ನು ನಿರ್ಮಾಣ ಮಾಡ್ತಾಯಿದ್ರು. ಸಾಮಾನ್ಯವಾಗಿ ಚಾಲುಕ್ಯ ನಂತರ ಬಂದಂಥ ಹೊಯ್ಸಳರು ಅಧಿಷ್ಠಾನ ಅಂದರೆ ಎತ್ತರವಾದ ನಕ್ಷತ್ರಾಕಾರದ ವೇದಿಕೆಯ ಮೇಲೆ ದೇವಸ್ಥಾನವನ್ನು ನಿರ್ಮಾಣ ಮಾಡುವಂತಹ ಒಂದು ಕಲೆಯನ್ನು ಅವರು ಹೊಯ್ಸಳರು ಕಲಿತಿರ್ತಕ್ಕಂಥದ್ದು. ಹಾಗೆ ದೇವಸ್ಥಾನದಲ್ಲಿ ಅಧಿಷ್ಠಾನದಲ್ಲಿ 5 ಅಂದರೆ ಆನೆಗಳ ಸಾಲು ಶಕ್ತಿಯ ಸಂಕೇತವಾಗಿ, ಮಕರ ತೋರಣಗಳು, ಕುದುರೆಗಳ ಸಾಲು ಇರ್ತದೆ, ಅದು ಚಲನವಲಗಳ ಸಂಕೇತವಾಗಿ, ಮಕರ ತೋರಣಗಳು ಶಾಂತಿಯ ಸಂಕೇತವಾಗಿ ಇರ್ತದೆ. ಹಿಂದೆ ಇದು ದೇವಸ್ಥಾನಗಳು ಘಟಿಕಾಸ್ಥಾನವಾಗಿತ್ತು. ಘಟಿಕ ಅಂದರೆ ವಿದ್ಯಾ ಕೇಂದ್ರಗಳು ದೇವಸ್ಥಾನ ಆಗಿತ್ತು ಅನ್ನೋದಕ್ಕೆ ಶಾಸನದಲ್ಲಿ ಉಲ್ಲೇಖ ಇರತಕ್ಕಂಥದ್ದು. ಹಾಗೆ ಈ ದೇವಸ್ಥಾನವನ್ನು ಶಾಸನ ನರಸಿಂಹನ ಶ್ಲೋಕದಿಂದ ಆರಂಭವಾಗುತ್ತದೆ. ನರಸಿಂಹ ಮಹಂ ಒಂದೇ ಸಲಕ್ಷ್ಮೀಕಂ ಸುರಾರ್ಚಿತಂ ಯೋಗದ್ ಮೂರ್ತಿಧರಂ ಶಾಂತಂ ಭಕ್ತಾನಾಂ ಇಷ್ಟದಾಯಕಂ ಅಂತ ಆ ಶಾಸನ ಶ್ಲೋಕದಿಂದ ಆರಂಭವಾಗಿ ಭವ್ಯವಾಗಿರ್ತಕ್ಕಂಥ ಆ ಶಾಸನದಲ್ಲಿ ಸರಸ್ವತಿಯ ಕೊರಳಿನ ಮುತ್ತಿನ ಹಾರವಾಗಿ ಆ ಶಾಸನದ ಅಕ್ಷರ ಇದೆ ಅಂತ, ಮುತ್ತು ಸೋಮಲವಾಗಿ, ಕೋಮಲವಾಗಿ, ಸುಂದರವಾಗಿ ಇದೆ ಅಂತ ಆ ಶಾಸನದಲ್ಲಿ ಇರ್ತದೆ. ಸಾಮಾನ್ಯವಾಗಿ ದೇವಸ್ಥಾನದ ಒಳಭಾಗಕ್ಕೆ ನಾವು ಆಗಮಿಸಿ ದೇವಸ್ಥಾನದ ಪ್ರದಕ್ಷಿಣಾ ಪಥವಾಗಿ ಬಂದರೆ
ಇಲ್ಲಿ ಮುಖ್ಯವಾಗಿ ಚತುರ್ವಿಂಶತಿಯ ಮೂರ್ತಿ ಅಂದರೆ ವಿಷ್ಣುವಿನ 24 ರೂಪಗಳ ಇರ್ತಕ್ಕಂಥದ್ದು, ಹಾಗೆ 24 ಲಕ್ಷ್ಮಿಯ ರೂಪಗಳನ್ನು ಈ ದೇವಸ್ಥಾನದ ಹೊರಭಾಗದಲ್ಲಿ ಕೆತ್ತಿರ್ತಕ್ಕಂಥದ್ದು. ನಾರಸಿಂಹನ ವಿವಿಧ ಭಂಗಿಗಳು, ಕೃಷ್ಣನ ವಿವಿಧ ಭಂಗಿಗಳು, ಕೆಲವು ದೇವದ ಲೀಲಾಮೃತಗಳನ್ನು ನಾವು ದೇವಸ್ಥಾನದ ಸುತ್ತ ಹೊರಭಾಗದ ಚಿತ್ರಪಟ್ಟಿಕೆಯಲ್ಲಿ ನೋಡ್ಬೋದು. ಹಾಗೆ ದೇವಸ್ಥಾನವನ್ನು ಪ್ರದಕ್ಷಿಣವಾಗಿ ಬಂದು ಒಳಕ್ಕೆ ಬಂದಾಗ ಭುವನೇಶ್ವರಗಳು ಮತ್ತು 9 ಭುವನೇಶ್ವರಗಳ ಮಧ್ಯದ ನವರಂಗ. ಮೊದಲನೇ ಭುವನೇಶ್ವರದಲ್ಲಿ ಕೃಷ್ಣ ಕಾಲಿಯ ಮರ್ದನ ಮಾಡ್ತಾ ಇರ್ತಕ್ಕಂಥದ್ದು ಭುವನೇಶ್ವರ. ಸುಮಾರು ನಮ್ಮ ಈ ಹಾರನಹಳ್ಳಿ ಈ ಎರಡೂ ದೇವಸ್ಥಾನಗಳ ಕರ್ನಾಟಕ ರಾಜ್ಯದ ಪುರಾತತ್ವ ಇಲಾಖೆ ಮತ್ತು ಪ್ರವಾಸೋದ್ಯಮ ಇಲಾಖೆ, ಧಾರ್ಮಿಕ ದತ್ತಿ ಇಲಾಖೆ, ಹೀಗೂ 3 ಇಲಾಖೆ ಸಹಯೋಗದಲ್ಲಿ ಈ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಗಳು ಕರ್ನಾಟಕ ಸರ್ಕಾರದ ವತಿಯಿಂದ ನಡೀತಾ ಇದೆ. ನಮಸ್ತೆ. ನಮಸ್ತೆ ಸರ್. ಸ್ನೇಹಿತರೆ, ಒನ್ ಆಫ್ ದ ಗ್ರೇಟೆಸ್ಟ್ ಸ್ಕಲ್ಪ್ಚರ್ ಆಫ್ ಹೊಯ್ಸಳ ಡೈನಾಸ್ಟಿ ಮಲ್ಲಿತಮ್ಮ ಕಟ್ಟಿದಂಥ ಮತ್ತೊಂದು ಮಾಸ್ಟರ್ ಪೀಸ್ ಇದು ಚೆನ್ನಕೇಶವನ ದೇವಸ್ಥಾನ. ಈ ಮಾಸ್ಟರ್ ಪೀಸ್ ಎಂಟರ್ ಆದಾಗಲಿಂದ ಎಕ್ಸಿಟ್ ಆಗೋವರೆಗೂ ಎಲ್ಲನೂ ಮಾಸ್ಟರ್ ಪೀಸ್. ಅಂಥ ಅದ್ಭುತವಾದಂಥ ದೇವಸ್ಥಾನವನ್ನು ಕೆತ್ತಿದ್ದಾನೆ. ಇಲ್ಲಿ ನೀವು ಮೇಲೆ ನೋಡ್ತಾ ಇದ್ದೀರಾ ಕಾಳಿಂಗಮರ್ದನ ಕೃಷ್ಣ. ಅವನ ಸುತ್ತ ಇರೋವಂಥ ವೈಭವವನ್ನು ನೀವು ನೋಡ್ಬಿಡಿ. ಒಂದು ಸಲ ತೋರಿಸಿ ಅಭಿ ಅದನ್ನು. ಅರವತ್ನಾಲ್ಕು ಮೂಲೆಗಳ ಕಂಬದ ಕೆತ್ತನೆ, 64 ಮೂಲೆಗಳ ಕಂಬದ ಕೆತ್ತನೆಯನ್ನು ನೀವು ನೋಡಿ. ಇದು ತ್ರಿಕೂಟ ದೇವಸ್ಥಾನ, ಚೆನ್ನಕೇಶವ, ವೇಣುಗೋಪಾಲ ಮತ್ತು ಲಕ್ಷ್ಮೀ ನರಸಿಂಹ. ಬಟ್ ಇದನ್ನು ಲಕ್ಷ್ಮೀ ನರಸಿಂಹ ದೇವಸ್ಥಾನ ಅಂತಲೇ ಕರೀತಾರೆ. ಇಲ್ಲಿ ನೀವು ಬಹಳ ಇಂಥ ಸುಂದರನಾದಂಥ ವೇಣುಗೋಪಾಲ ಸ್ವಾಮಿಯನ್ನು ನೀವು ಕನ್ನಂಬಾಡಿ ಕಟ್ಟೆಯಲ್ಲಿ ನೋಡಿದ್ದೀರಾ. ಹೊಸಕನ್ನಂಬಾಡಿಯಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸ್ಥಾಪಿಸಿದಂಥ ಹೊಸಕನ್ನಂಬಾಡಿಯಲ್ಲಿರ್ತಕ್ಕಂಥ ಕೃಷ್ಣ ದೇವಸ್ಥಾನದಲ್ಲಿ ಇದೇ ಥರ ವೇಣುಗೋಪಾಲ ನೀವು ನೋಡಿದ್ದೀರ. ಅದೇ ಥರ ವೇಣುಗೋಪಾಲನು ಇಲ್ಲಿದ್ದಾನೆ ನೋಡಿ. ಅದು ಹೊಯ್ಸಳರ ರಚನೆಯೇ, ಇದು ಹೊಯ್ಸಳರ ರಚನೆ. ಇಲ್ಲಿ ಭಾಳ ವಿಶೇಷವಾದಂಥ ಈ ಚೆನ್ನಕೇಶವನನ್ನು ನೀವು ನೋಡ್ಬೋದು. ಈ ಚೆನ್ನಕೇಶವನ ಲಲಾಟದಲ್ಲಿ ನರ್ತನ ಲಕ್ಷ್ಮಿಯನ್ನು ನೀವು ನೋಡಿ. ನರ್ತನ ಲಕ್ಷ್ಮಿ ನೀವು ತೋರಿಸ್ತಾ ಇದ್ದೀರಾ ಅಭಿ. ಭಾಳ ವಿಶೇಷ ಈ ಲಲಾಟದಲ್ಲಿರ್ತಕ್ಕಂಥ ಈ ಲಕ್ಷ್ಮಿಯನ್ನು ನೀವು ನೋಡ್ತಾ ಇರೋದು ಭಾಳ ವಿಶೇಷವಾದಂಥದ್ದು. ಲಲಾಟದಲ್ಲಿ ಚೆನ್ನಕೇಶವನ ಭವ್ಯವಾದಂಥ ಮೂರ್ತಿಯನ್ನು ಸಹ ನೀವು ನೋಡ್ಬೋದು. ಕೆಳಗಡೆ ಗರುಡ ವಾಹನ ಪೀಠದಲ್ಲಿ, ಮೇಲ್ಗಡೆ ಚೆನ್ನಕೇಶವನನ್ನು ನೀವು ನೋಡ್ತಾ ಇದ್ದೀರ. ಇದಾದ ಮೇಲೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಲಕ್ಷ್ಮೀ ನರಸಿಂಹ ದೇವಾಲಯ. ಇದನ್ನ ಹೆಸರು ಲಕ್ಷ್ಮೀ ನರಸಿಂಹ ದೇವಾಲಯ ಯಾಕೆಂತಂದರೆ ಮಲ್ಲಿತಮ್ಮ ಇದನ್ನು ತ್ರಿಕೂಟ ಅಂತ ಕಟ್ಟಿದ್ರು ಇದನ್ನು ಲಕ್ಷ್ಮೀ ನರಸಿಂಹ ದೇವಾಲಯ ಅಂತಲೇ ಕರೆಯೋದೇ ಪ್ರಖ್ಯಾತಿ. ಲಕ್ಷ್ಮೀ ನರಸಿಂಹದೇವರು ಲಕ್ಷ್ಮೀ ಸಹಿತನಾದಂಥ ಅತ್ಯಂತ ಸುಂದರನಾದಂಥ ಲಕ್ಷ್ಮೀ ನರಸಿಂಹ. ಇವನ ಲಲಾಟದಲ್ಲಿ ಭಾಳ ಸೊಗಸಾಗಿದೆ. ಲಕ್ಷ್ಮಿ ತನ್ನ ಆನೆಯ ಮೇಲೆ ಕಾಲಿಟ್ಕೊಂಡಿದ್ದಾಳೆ. ಪ್ರಹ್ಲಾದ ದೇವರು ನರಸಿಂಹನ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಗರುಡ ದೇವರು ಸಹ ಅವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಷ್ಟಸಿದ್ಧಿಗಳು ಈ ಕಡೆ ಮತ್ತು ಈ ಕಡೆ 4, ಈ ಕಡೆ 4 ಅಷ್ಟಸಿದ್ಧಿಗಳು ಇಲ್ಲಿ ಅವರನ್ನು ಭಜಿಸ್ತಾ ಇದ್ದಾರೆ. ನರಸಿಂಹಸ್ವಾಮಿಯ ಮೇಲೆ ದಶಾವತಾರಗಳನ್ನು ಬಹಳ ಸೊಗಸಾಗಿ ಕೆತ್ತಿದ್ದಾರೆ. ಈ ಒಂದು ಹಲಗೆಯಲ್ಲಿ, ಇಷ್ಟಗಲದ ಒಂದು ಕಲ್ಲಿನ ಹಲಗೆಯಲ್ಲಿ ಎಷ್ಟೊಂದು ಶಿಲ್ಪಗಳನ್ನು ಭಾಳ ಸೊಗಸಾಗಿ ಮೈನ್ಯೂಟ್ ಡೀಟೇಲಾಗಿ ಸಹ ಬಿಡಿಸಿದ್ದಾರೆ. ಇದನ್ನು ನೀವು ನೋಡಬೇಕು. ಭಾಳ ಮೈನ್ಯೂಟ್ ಡೀಟೇಲ್ನ ನೀವು ನೋಡ್ತಾ ಇದ್ದೀರಿ. ಆಯಿತಾ? ಬನ್ನಿ. ಹೊಯ್ಸಳರ ಎಸ್ಪೆಷಲಿ ಈ ಮಲ್ಲಿತಮ್ಮ ಕಟ್ಟಿಸಿದಂಥ ದೇವಸ್ಥಾನಗಳ ಕಾಮನ್ ಫ್ಯಾಕ್ಟ್ರಿ ಏನಪ್ಪ ಅಂತಂದರೆ ಭೂವರಾಹ ಸ್ವಾಮಿ, ಲಕ್ಷ್ಮೀ ನರಸಿಂಹ ಸ್ವಾಮಿ, ವಿಷ್ಣುವಿನ ಚತುರ್ವಿಂಶತಿ ಮೂರ್ತಿಗಳು, ಗೋವರ್ಧನ ಗಿರಿಧಾರಿ ಕೃಷ್ಣ, ಪರವಾಸುದೇವ, ಇವೆಲ್ಲ ಭಾಳ ಕಾಮನ್ ಫ್ಯಾಕ್ಟ್ರಿ. ಎಲ್ಲ ದೇವಸ್ಥಾನಗಳನ್ನು ನೀವು ಇದನ್ನು ನೋಡ್ಬೋದು. ಇಲ್ಲೂ ನೀವು ಅದನ್ನು ನೋಡ್ಬೋದು. ಚತುರ್ವಿಂಶತಿ ಮೂರ್ತಿಗಳು, ಗೋವರ್ಧನ ಗಿರಿಧಾರಿ ಮತ್ತು ಭೂವರಾಹ ಸ್ವಾಮಿ ಎಲ್ಲವನ್ನ ಇಲ್ಲಿ ಕೆತ್ತಿಟ್ಟಿರ್ತಾನೆ. ಸೊ ಅದನ್ನು ನೀವು ನೋಡ್ಬೋದು. ಒಂದೊಂದಾಗಿ ನಾನು ನಿಮಗೆ ತೋರಿಸ್ತೀನಿ. ಅಂದರೆ ಏನೇನು ವಿಶೇಷ ಈ ದೇವಸ್ಥಾನಕ್ಕೆ ಬಂದಾಗ ಹೊರಪತ್ರಿಕೆಗಳಲ್ಲಿ ನೀವು ನೋಡಬೇಕಾದಂಥ ವಿಶೇಷ ಏನು ಅದನ್ನು ನಾನು ಒಂದೊಂದಾಗಿ ನಾನು ತೋರಿಸ್ಕೊಡ್ತೀನಿ. ಎಲ್ಲ ವಿಗ್ರಹಗಳು, ಬಹುತೇಕ ಎಲ್ಲ ವಿಗ್ರಹಗಳು ಭಗ್ನಗೊಂಡಿವೆ. ಕೆಲವಕ್ಕೆ ನೋಡಿ, ಇಲ್ಲಿ ವೀಣೆ ನುಡಿಸ್ತಾ ಇದ್ದಾಳೆ, ವೀಣೆ ಇಲ್ಲ. ತಬಲಾ ನೋಡಿ, ತಬಲಾ ನುಡಿಸ್ತಾ ಇದ್ದಾರೆ. ಮೂಗು ಎಲ್ಲ ಕಡೆಯೂ ಹಾಳು ಮಾಡಲಾಗಿದೆ. ಎಲ್ಲ ಮೂಗನ್ನು ಒಡೆಯಲಾಗಿದೆ. ನೋಡಿ, ಇಲ್ಲಿ ಬ್ರಹ್ಮದೇವರ ಮೂಗನ್ನು ಸಹ ಒಡೆಯಲಾಗಿದೆ. ಸ್ನೇಹಿತರೆ, ಹಾಸನ ಜಿಲ್ಲೆ ಅರಸೀಕೆರೆ ತಾಲ್ಲೂಕು ಈ ಹಾರನಹಳ್ಳಿಯ ಅದ್ಭುತವಾದಂಥ ತ್ರಿಕೂಟಾಚಲ ಲಕ್ಷ್ಮೀ ನರಸಿಂಹ ದೇವಸ್ಥಾನವನ್ನು ಕಟ್ಟಿದಂಥ ಶಿಲ್ಪಿ ಹೆಸರು ಮಲ್ಲಿತಮ್ಮ. ಅವನು ತನ್ನ ಸಿಗ್ನೇಚರನ್ನು ಹಲವು ಕಡೆಯಲ್ಲಿ ಬಿಟ್ಟಿದ್ದಾನೆ. ಇಲ್ಲಿ ನೋಡಿ, ಇಲ್ಲಿ ಮಲ್ಲಿತಮ್ಮ, ಮಲ್ಲಿತಮ್ಮ ತೋರಿಸ್ತಾ ಇದ್ದಾರೆ. ಮಲ್ಲಿತಮ್ಮ ನೋಡಿ, ಇಲ್ಲಿ ಮಲ್ಲಿತಮ್ಮ, ಮಲ್ಲಿತಮ್ಮ ಅಲ್ಲೂ ಬಿಟ್ಟಿದ್ದಾನೆ, ಇಲ್ಲೂ ಒಂದು ಕಡೆ ಬಿಟ್ಟಿದ್ದಾನೆ ನೋಡಿ, ಇಲ್ಲಿ ಮಲ್ಲಿತಮ್ಮ.
ನೋಡಿದ್ರಾ? ಹಾಂ, ಇವನೇ ಈ ಶಿಲ್ಪಿ ಒನ್ ಆಫ್ ದ ಗ್ರೇಟೆಸ್ಟ್ ಸ್ಕಲ್ಪ್ಚರ್ ಆಫ್ ಹೊಯ್ಸಳ ಟೈಮ್ಸ್. ಭಾಳ ದೊಡ್ಡ ಶಿಲ್ಪಿ ಇವನು ಜಾವಗಲ್ಲಿನ ಲಕ್ಷ್ಮೀ ನರಸಿಂಹ, ಅಮೃತಾಪುರದ ಅಮೃತೇಶ್ವರ, ನುಗ್ಗೇಹಳ್ಳಿಯ ಲಕ್ಷ್ಮೀ ನರಸಿಂಹ, ತುರುವೇಕೆರೆಯ ಮೂಲೇಶಂಕರ, ವಿಶ್ವಪ್ರಸಿದ್ಧ ಸೋಮನಾಥಪುರದ ಕೇಶವ ದೇವಾಲಯ, ಗೋವಿಂದನಹಳ್ಳಿಯ ಪಂಚಲಿಂಗೇಶ್ವರ ದೇವಾಲಯ ಎಲ್ಲವನ್ನ ಕಟ್ಟಿದಂಥ ಶಿಲ್ಪಿ ಈ ಮಲ್ಲಿತಮ್ಮ. ಈ ಹಾರನಹಳ್ಳಿಯ ಈ ಚೆನ್ನಕೇಶವ ದೇವಾಲಯ ಇವೆಲ್ಲವನ್ನು ಕಟ್ಟಿದಂಥ ಶಿಲ್ಪಿ ಮಲ್ಲಿತಮ್ಮ. ಒಂದು ಸಿಗ್ನೇಚರ್ ಸ್ಟೈಲು ಈ ಥರ ಕಟ್ಟುವಂಥದ್ದು ಮಲ್ಲಿತಮ್ಮಂದು. ಅವನ ಹೆಸರನ್ನು ಸಹ ಇಲ್ಲಿ ಬಿಟ್ಟಿದ್ದಾನೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಭೂವರಾಹ ಸ್ವಾಮಿ. ಅವನ ಮುಖ ಎಲ್ಲ ಹಾಳಾಗೋಗಿದೆ. ಭೂವರಾಹ ಸ್ವಾಮಿಯನ್ನು ನೀವು ನೋಡ್ತಾ ಇದ್ದೀರಾ. ಇದನ್ನು ನಾನು ನಿಮಗೆ ಹೊಸ ಹೊಳಲಿನಲ್ಲಿ ತೋರಿಸಿದ್ದೀನಿ. ಈ ಸುಂದರಿಯನ್ನು ನೋಡಿ, ಇಲ್ಲಿ ಸೇಮ್ ಓವರ್ ಕೋಟು, ಕೈಯಲ್ಲಿ ಹಾವನ್ನು ಹಿಡ್ಕೊಂಡಿದ್ದಾನೆ ನೋಡಿ. ಇವಳು ಕೆತ್ತನೆ, ಇವಳು ಕಿರೀಟ ಮಾತ್ರ ಬೇರೆ, ಕಾಲಲ್ಲಿ ಹೈ ಹೀಲ್ಸ್. ಇಲ್ಲಿ ನೋಡಿ, ಕಾಲಲ್ಲಿ ಹೈ ಹೀಲ್ಸ್. ಈ ಕಾಲು ತುಂಡರಿಸಲಾಗಿದೆ, ಈ ಕಾಲಲ್ಲಿ ಹೈ ಹೀಲ್ಸ್ ಇದೆ. ಇವರು ಅಷ್ಟೇ ಹೆಗಲ ಮೇಲೆ ಹಾವು ಹಾಕ್ಕೊಂಡಿದ್ದಾಳೆ. ಈ ಕೈಯಲ್ಲಿ ಒಂದು ಕೋಲ್ ಇಟ್ಕೊಂಡು ಸಪೋರ್ಟ್ ತೊಗೊಂಡಿದ್ದಾಳೆ. ಕಾಲಲ್ಲಿ ಹೈ ಹೀಲ್ಸ್ ಹಾಕ್ಕೊಂಡಿದ್ದಾರೆ. ಈ ಹೈ ಹೀಲ್ಸ್ ಹಾಕಿರೋಂಥ ಸುಂದರಿಯರು ಎಲ್ಲ ಹೊಯ್ಸಳ ದೇವಸ್ಥಾನದಲ್ಲಿ ಕಾಣಿಸ್ತಾರೆ. ಕಾಮನ್ ಫ್ಯಾಕ್ಟ್ರಿ ಇವರು. ಕಾಳಿಂಗ ಮರ್ದನ ಕೃಷ್ಣ, ಕೆಳಗಡೆ ನೋಡಿ ಸಮುದ್ರದಲ್ಲಿ ಮೀನುಗಳನ್ನೆಲ್ಲ ತೋರಿಸಿದ್ದಾನೆ. ಸಮುದ್ರದ ಅಲೆ ಅಂತ ಈ ಥರ ತೋರಿಸಿದ್ದಾನೆ. ಕಾಳಿಂಗನ ಕೈಯಲ್ಲಿ ಇಟ್ಕೊಂಡಿದ್ದಾನೆ ಕೃಷ್ಣ. ಸುತ್ತ ಗರುಡ ದೇವರು ಎಲ್ಲರೂ ಅವನನ್ನು ಭಜಿಸ್ತಾ ಇರ್ತಕ್ಕಂಥದ್ದು ನೋಡಿದ್ದೀರಾ. ಇವಳು ಮಹಿಷಾಸುರ ಮರ್ದಿನಿ. ಇಲ್ಲಿ ನೋಡ್ತಾ ಇದ್ದೀರಾ, ಇದು ತುಂಡಾಗಿದೆ. ಇವಳು ಮಹಿಷನನ್ನು ಬಗೆದಿದ್ದಾಳೆ. ಈ ಕತ್ತಿ ತುಂಡಾಗಿದೆ. ಒಂದು ಕಾಲನ್ನು ಮಹಿಷನ ಮೇಲೆ ಇಟ್ಟಿದ್ದಾಳೆ. ಸೊ ಅದು ಸಹ ಭಗ್ನಗೊಂಡಿದೆ. ಗರುಡ ವಾಹನ ಇದ್ದಾನೆ, ಕೃಷ್ಣ ಕೊಳಲುತ್ತಾ ಇದ್ದಾನೆ. ಸುತ್ತ ನೋಡಿ ಇಲ್ಲೆಲ್ಲ ಪಶು ಪಕ್ಷಿ ಪ್ರಾಣಿಗಳೆಲ್ಲವೂ ಇದ್ದಾವೆ. ಸೊ ಇವನೇ ಗೋವರ್ಧನ ಗಿರಿಧಾರಿ ಕೃಷ್ಣ ಪರಮಾತ್ಮ ಇವನು ಇಲ್ಲಿದ್ದಾನೆ. ಆಯ್ತೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ವಾಮನ ಅವತಾರಿ ಆದಂಥವನು ಬಲಿಚಕ್ರವರ್ತಿ. ಇವನು ಬಲಿಚಕ್ರವರ್ತಿ. ವಾಮನ ಬಂದು ವಾಮನನ ನೋಡಿ, ಛತ್ರಿ ನೋಡಿ, ವಾಮನನ ಛತ್ರಿ. ಬಲಿಚಕ್ರವರ್ತಿ ಅವನಿಗೆ ದಾನವನ್ನು ಕೊಡ್ತಾ ಇದ್ದಾರೆ. 3 ಹೆಜ್ಜೆ ದಾನವನ್ನು ಕೊಡ್ತಾ ಇದ್ದಾನೆ. ಆ ದಾನವನ್ನು ತಗೊಂಡಂಥವನು ಈ ಕಡೆ ತ್ರಿವಿಕ್ರಮನಾಗಿ ಬೆಳೆದಂಥ ವಿಷ್ಣು ನೋಡಿ. ಇಲ್ಲಿ ಗರುಡ ವಾಹನ ಕೆಳಗಡೆ ಕೆತ್ತಿದ್ದಾರೆ. ತ್ರಿವಿಕ್ರಮನಾಗಿ ಬೆಳೆದಂಥ ವಿಷ್ಣು ಒಂದು ಕಾಲನ್ನು ಬ್ರಹ್ಮಾಂಡಕ್ಕೆ ಇಡೋದಕ್ಕೆ ಎತ್ತಿದ್ದಾನೆ. ಅದನ್ನು ನೀವು ನೋಡ್ತಾ ಇದ್ದೀರಾ. ಭಾಳ ಸೊಗಸಾಗಿದೆ. ಆಯಿತಾ. ಇಲ್ಲಿ ಮತ್ತೊಂದು ಮಹಿಷಾಸುರ ಮರ್ದಿನಿಯ ಪ್ರತಿಮೆಯನ್ನು ಸಹ ನೀವು ನೋಡ್ತಾ ಇದ್ದೀರಾ. ಮಹಿಷಾಸುರ ಮರ್ದಿನಿ